ನಮಸ್ಕಾರ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೆಲ್ತ್ ಪ್ಲಸ್ ಕನ್ನಡ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ತುಂಬ ಉಪಯುಕ್ತವಾಗಿರುವಂತಹ ಕೆಲವು ಸೂಪರ್ ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಇದು ಪ್ರತಿಯೊಬ್ಬ ಮಹಿಳೆಗೆ ತುಂಬಾ ಮುಖ್ಯವಾಗಿರುವಂತಹ ವಿಷಯವನ್ನು ಒಳಗೊಂಡಿದೆ. ಈ ಸೌಂದರ್ಯ ಅಂದರೆ ಎಲ್ಲರಿಗೂ ಬಹಳ ಮುಖ್ಯ. ಆ ಸೌಂದರ್ಯವನ್ನು ನಾವು ಹೇಗೆ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಮುಂದೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಶೇರ್ ಮಾಡಿ. ಹೋಗೋಣ ಈಗ ಟಿಪ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮೊದಲನೆಯ ಟಿಪ್ಸ್ ಸೌಂದರ್ಯ ವೃದ್ಧಿಗಾಗಿ ಒಂದು ಸೂಪರ್ ಟಿಪ್. ಬೆಳಗ್ಗೆ ಎದ್ದು ಬರೀ ನೀರನ್ನು ಕುಡಿಯೋ ಬದಲಿಗೆ ನೀರಿನಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸಿ ಕುಡಿಯೋದ್ರಿಂದ ನಿಮ್ಮ ಚರ್ಮಕ್ಕೆ ನೈಸರ್ಗಿಕ ಹೊಳಪು ಬರುತ್ತೆ. ಇದು ಚರ್ಮದ ಹಲವು ಸಮಸ್ಯೆಗಳನ್ನು ಕಡಿಮೆ ಮಾಡೋದರ ಜೊತೆಗೆ ಮಂದವಾಗಿ ಕಾಣಿಸುವ ಚರ್ಮವನ್ನು, ಅಂದರೆ ಡಲ್ ಆಗಿ ಕಾಣಿಸುವ ಚರ್ಮವನ್ನು ಕೂಡ ಹೋಗಲಾಡಿಸಿ ನಿಮ್ಮ ಮುಖಕ್ಕೆ ಫ್ರೆಶ್ ಮತ್ತು ಗ್ಲೋಯಿಂಗ್ ಲುಕ್ ಅನ್ನು ಕೊಡುತ್ತೆ. ಎರಡನೆಯದು ನಿಂಬೆ ರಸದ ಮಹತ್ವ. ಲೆಮನ್ ಜ್ಯೂಸ್. ನಿಂಬೆ ರಸವು ವಿಟಮಿನ್ ಸಿ ನಲ್ಲಿ ತುಂಬಾ ಸಮೃದ್ಧವಾಗಿರುತ್ತೆ. ಇದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಚರ್ಮವನ್ನು ಒಳಗಿನಿಂದಲೇ ಆರೋಗ್ಯವಾಗಿಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದರ ನಿಯಮಿತ ಸೇವನೆಯಿಂದ ಚರ್ಮದ ಗ್ಲೋನೆಸ್, ಹೊಳಪು ಹೆಚ್ಚಾಗುತ್ತೆ ಮತ್ತು ಚರ್ಮದಲ್ಲಿ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ. ಚರ್ಮವನ್ನು ಟೈಟ್ ಮತ್ತು ಯಂಗ್ ಆಗಿ ಕಾಡುವಂತೆ ಮಾಡುತ್ತೆ. ಜೋತು ಬಿದ್ದ ಚರ್ಮವನ್ನು ಟೈಟ್ ಮಾಡುವಲ್ಲಿ ಇದು ತುಂಬಾ ಉಪಾಯಕಾರಿ. ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ. ಮುಖವನ್ನು ರಕ್ಷಣೆ ಮಾಡಿಕೊಳ್ಳಿ. ಪ್ರತಿದಿನವೂ ನಿಮ್ಮ ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿಕೊಳ್ಳೋದು ಬಹಳಷ್ಟು ಅತ್ಯಗತ್ಯ. ಯಾಕಂದರೆ ಸೂರ್ಯನ ಹಾನಿಕಾರಕ ಕಿರಣಗಳು ಚರ್ಮವನ್ನು ಕಪ್ಪು ಮಾಡುವುದರ ಜೊತೆಗೆ ಮಡಚುತ್ತೆ, ಡಲ್ನೆಸ್ ಮತ್ತು ಬೇಗ ವಯಸ್ಸಾಗುವ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಹೀಗಾಗಿ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಅನ್ನು ಬಳಸಿ. ಕೂಡಲೇ ಸಾಧ್ಯವಾದರೆ ಛತ್ರಿ ಅಥವಾ ಸ್ಕಾರ್ಫ್ ಅನ್ನು ಉಪಯೋಗಿಸಿ. ನಿಮ್ಮ ಚರ್ಮವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ. ಧೂಳಿನಿಂದ ಕೂಡ ರಕ್ಷಣೆ ಸಿಗುತ್ತೆ. ಹೈಡ್ರೇಟ್ ಆಗಿರಿ. ನಾಲ್ಕನೆಯದು ಹೈಡ್ರೇಟ್ ಆಗಿರಿ. ಪ್ರತಿದಿನ ಕನಿಷ್ಠ 8 ರಿಂದ 9 ಗ್ಲಾಸ್ ನೀರನ್ನು ಕುಡಿಯೋದು ತುಂಬಾ ಅಗತ್ಯ. ಇದರಿಂದ ನಿಮ್ಮ ದೇಹ ಸದಾ ಹೈಡ್ರೇಟ್ ಆಗಿರುತ್ತೆ ಮತ್ತು ದೇಹದೊಳಗಿನ ವಿಷ ಪದಾರ್ಥಗಳು ಹೊರ ಹೋಗುವುದಕ್ಕೆ ಸಹಾಯವನ್ನ ಮಾಡುತ್ತೆ. ಈ ರೀತಿ ನಿಯಮಿತವಾಗಿ ನೀರು ಕುಡಿಯೋದ್ರಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ ಮತ್ತು ಡ್ರೈನೆಸ್ ಸಮಸ್ಯೆಯು ಕೂಡ ಕಡಿಮೆಯಾಗುತ್ತೆ. ಇನ್ನು 5ನೆಯದು ವಿಟಮಿನ್ ಸಿ ಯುಕ್ತ ಆಹಾರವನ್ನು ಸೇವನೆ ಮಾಡೋದು. ನೀವು ಪ್ರತಿದಿನ ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಇರೋ ಪದಾರ್ಥಗಳನ್ನು ಹೆಚ್ಚಾಗಿ ಸೇರಿಸಿಕೊಳ್ಳಿ. ವಿಟಮಿನ್ ಸಿ ನಿಮ್ಮ ತ್ವಚೆಯನ್ನ ಒಳಗಿನಿಂದಲೇ ರಕ್ಷಿಸುವಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಚರ್ಮಕ್ಕಾಗುವಂತ ಒಂದು ಹಾನಿಯನ್ನ ಕಡಿಮೆ ಮಾಡುತ್ತೆ, ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ತ್ವಚೆಯನ್ನ ಆರೋಗ್ಯಕರವಾಗಿಯೂ ಕಾಂತಿಯುತವಾಗಿಯೂ ಇಡಲು ಸಹಾಯವನ್ನು ಮಾಡುತ್ತೆ. 6ನೆಯದು ಪ್ರತಿದಿನ ಸ್ವಲ್ಪ ಆದರೂ ಚಲನೆ ಇರಲಿ, ಅಂದರೆ ವಾಕಿಂಗ್ ಇರಲಿ. ಒಂದೇ ಕಡೆ ಕುಳಿತು ಹೆಚ್ಚು ಸಮಯ ಕೂತು ಕೆಲಸವನ್ನ ಮಾಡಬೇಡಿ. ನಿರಂತರವಾಗಿ ಒಂದೇ ಸ್ಥಳದಲ್ಲಿ ಕೂತಿರೋದ್ರಿಂದ ದೇಹಕ್ಕೂ ಚರ್ಮಕ್ಕೂ ಹಾನಿ ಉಂಟಾಗುತ್ತೆ. ಎಷ್ಟೇ ಕೆಲಸ ಇದ್ರೂ ಸ್ವಲ್ಪ ಪ್ರತಿದಿನ ಕನಿಷ್ಠ 10 ನಿಮಿಷವಾದರೂ ವಾಕಿಂಗ್ ಮಾಡೋದು ತುಂಬಾ ಅಗತ್ಯ. ಕೆಲಸದ ಮಧ್ಯೆ ಆಗಾಗ ವಾಕಿಂಗ್ ಮಾಡಿ, ತಿರುಗಾಡಿ. ಇದರಿಂದ ರಕ್ತ ಸಂಚಾರ ಉತ್ತಮವಾಗುತ್ತೆ, ದೇಹ ಫ್ರೆಶ್ ಆಗಿರುತ್ತೆ ಮತ್ತು ಚರ್ಮಕ್ಕೂ ನೈಸರ್ಗಿಕ ಕಾಂತಿ ಬರುತ್ತೆ. ಕೆಲಸ ಇದೆ ಅಂತ ನಮ್ಮ ಆರೋಗ್ಯವನ್ನೇ ಮರೆತರೆ ಅದು ಸರಿಯಲ್ಲ. ಆಗಾಗ ವಾಕಿಂಗ್ ಮಾಡೋದು ದೇಹಕ್ಕೂ ಚರ್ಮಕ್ಕೂ ಆರೋಗ್ಯಕರ. 7ನೆಯದು ಆರೋಗ್ಯಕರ ಸಮತೋಲನ ಆಹಾರವನ್ನು ಸೇವನೆ ಮಾಡೋದು. ನಾವು ಪ್ರತಿದಿನ ಆಹಾರ ಸೇವನೆ ಮಾಡುವಾಗ ಆಹಾರದ ಪ್ರಮಾಣಕ್ಕಿಂತಲೂ ಆಹಾರದ ಗುಣಮಟ್ಟ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ನಮ್ಮ ಆಹಾರದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ, ಅದು ದೇಹಕ್ಕೆ ಏನು ಕೊಡ್ತಾ ಇದೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಹಾರವನ್ನು ಸೇವಿಸಬೇಕು. ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿಗಳು, ಪ್ರೋಟೀನ್ ಸಮೃದ್ಧ ಪದಾರ್ಥಗಳು ಸೇರಿಸಿಕೊಂಡ್ರೆ ದೇಹವು ತುಂಬಾ ಆರೋಗ್ಯಕರವಾಗಿರುತ್ತೆ ಮತ್ತು ತ್ವಚೆಯೂ ಕೂಡ ನೈಸರ್ಗಿಕವಾಗಿ ಕಾಂತಿಯುತವಾಗಿರುತ್ತೆ. ಇನ್ನು 8ನೆಯದು ಪಪಾಯಿ. ತ್ವಚೆಗೆ ನೈಸರ್ಗಿಕ ನ್ಯಾಚುರಲ್ ಟಾನಿಕ್.
ಮಾಗಿದ ಪಪಾಯಿ ಹಣ್ಣು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಬಿ, ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ಗಳು, ಕಡಿಮೆ ಸೋಡಿಯಂ ಮತ್ತು ಫೈಬರ್ಗಳಿಂದ ತುಂಬಿರುತ್ತೆ. ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫ್ರೂಟ್. ಇದು ತ್ವಚೆಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ನೀಡುತ್ತೆ. ಪಪಾಯಿಯನ್ನ ಆಹಾರವಾಗಿ ಸೇವಿಸೋದ್ರಿಂದ ತ್ವಚೆ ಆರೋಗ್ಯಕರವಾಗಿರುತ್ತೆ. ಹಾಗೆ ನುಣ್ಣಗೆ ರುಬ್ಬಿದ ಹಸಿ ಪಪಾಯಿ ಪೇಸ್ಟನ್ನು ಮುಖದ ಮೇಲೆ ಸುಮಾರು 25 ನಿಮಿಷಗಳ ಕಾಲ ಹಚ್ಕೊಂಡ್ರೆ ಮೊಡವೆಗಳು, ಮುಖದ ಮೇಲಿರುವಂಥ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಇನ್ನು 9ನೇದು, ಸ್ನಾನ ಮಾಡುವಾಗ ತ್ವಚೆಯನ್ನು ಅಂದರೆ ಮುಖವನ್ನು ಹೆಚ್ಚು ಉಜ್ಜಬೇಡಿ. ಸ್ನಾನ ಮಾಡೋ ಸಮಯದಲ್ಲಿ ನಿಮ್ಮ ತ್ವಚೆಯನ್ನು ಹೆಚ್ಚು ಹೊತ್ತು ಉಜ್ಜೋದು ಒಳ್ಳೆಯದಲ್ಲ. ಇದರಿಂದ ತ್ವಚೆ ನೈಸರ್ಗಿಕಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಬಹುತೇಕ ಜನರು ಏನು ಮಾಡ್ತಾರೆ, ಹೆಚ್ಚು ಉಜ್ಜಿದ್ರೆ ಬೆಳ್ಳಗಾಗ್ತೀವಿ ಅಂಥೇಳಿ ಅಚಾಗಚ ಅಂತ ತೀಕಿ ಬಿಡ್ತಾರೆ. ಬ್ರಷ್ ಅಥವಾ ಗಟ್ಟಿಯಾದ ವಸ್ತುಗಳಿಂದ ತ್ವಚೆಯನ್ನು ಜಾಸ್ತಿ ಉಜ್ಜಿದಿರ್ತಾರೆ. ಹಾಗೆ ಏನೂ ಆಗೋದಿಲ್ಲ. ಅದಕ್ಕೆ ಬದಲಾಗಿ ತ್ವಚೆ ಡ್ಯಾಮೇಜ್ ಆಗಿ ಒಣ ಮತ್ತು ಡ್ರೈನೆಸ್ ಮತ್ತು ಡಲ್ನೆಸ್ ಬರುತ್ತೆ. ಹೀಗಾಗಿ ಸ್ನಾನ ಮಾಡುವಾಗ ತ್ವಚೆಯನ್ನು ಮೃದುವಾಗಿ ನೋಡ್ಕೋಬೇಕು. ಜಾಸ್ತಿ ಉಜ್ಜೋದು ಬೇಡ. ಉಜ್ಜಿದ್ರೆ ಯಾರಿಗೂ ಬೆಳಗಾಗೋದಿಲ್ಲ. ಇನ್ನು 10ನೇದು, ಹೆಚ್ಚು ಬೆವರು ಬಂದರೆ ಮುಖವನ್ನು ತೊಳೆದುಕೊಳ್ಳಿ. ನೀವು ಹೆಚ್ಚು ಬೆವರ್ತಾ ಇದ್ರೆ ಮುಖವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ತುಂಬ ಅಗತ್ಯ. ಹೈಜಿನ್ ಆಗಿರಬೇಕು. ಅದಕ್ಕಾಗಿ ದಿನಕ್ಕೆ ಕನಿಷ್ಠ 2 ಬಾರಿ, ಹೆಚ್ಚು ಬೇಡವಾದರೆ 3 ಅಥವಾ 4 ಬಾರಿ ಮೃದುವಾಗಿ ಮುಖವನ್ನು ತೊಳೆಯಬಹುದು. ದಿನಕ್ಕೆ 2 ಬಾರಿ ಸ್ನಾನ ಮಾಡೋದು ಕೂಡ ಒಳ್ಳೆಯದು. ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಿ ಬೆವರು ಹೆಚ್ಚು ಬರ್ತಾ ಇದ್ದಾಗ ಈ ರೀತಿ ನೋಡಿಕೊಂಡ್ರೆ ತ್ವಚೆ ಫ್ರೆಶ್ ಆಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಮುಖದಲ್ಲಿ ನಿಮಗೆ ಗ್ಲೋನೆಸ್ ಕೂಡ ಬರುತ್ತೆ. ತಣ್ಣೀರಿನಲ್ಲಿ ತೊಳ್ಕೊಂಡಷ್ಟು ಇನ್ನು ಉತ್ತಮ. ನಿದ್ರೆಗೆ ಪ್ರಾಮುಖ್ಯತೆ ನೀಡಿ. ಸೌಂದರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪ್ರಮುಖ ಅಂಶ ಅಂದರೆ ಸರಿಯಾದಂತಹ ಒಂದು ನಿದ್ದೆ. ಹೀಗಾಗಿ ಖಂಡಿತವಾಗ್ಲೂ ಪ್ರತಿದಿನ ಕನಿಷ್ಠ 8 ಗಂಟೆಗಳಷ್ಟು ನಿದ್ರೆ ಮಾಡಬೇಕು. ನಿದ್ದೆ ಮಾಡದೆ ಕೇವಲ ಕೆಲಸದಲ್ಲೇ ಮುಳುಗಿರೋದು ದೇಹಕ್ಕೂ ತ್ವಚೆಗೂ ಒಳ್ಳೆಯದಲ್ಲ. ಸರಿಯಾದ ನಿದ್ರೆಯಿಂದ ದೇಹ ರಿಪೇರಿ ಆಗುತ್ತೆ ಮತ್ತು ತ್ವಚೆಗೆ ನೈಸರ್ಗಿಕ ಆದಂಥ ಒಂದು ಗ್ಲೋ ಬರುತ್ತೆ. ಇದರ ಜೊತೆಗೆ ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮುಖಕ್ಕೆ ಆಲೋವೆರಾ ಜೆಲ್ ಹಚ್ಚಬಹುದು ಅಥವಾ ರೋಸ್ ವಾಟರನ್ನು ಕೂಡ ಬಳಸಿ. ಆಲೋವೆರಾ ಮತ್ತು ರೋಸ್ ವಾಟರ್ ಎರಡನ್ನೂ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ತ್ವಚೆ ಮೃದುವಾಗುತ್ತೆ. ಮುಖಕ್ಕೆ ಇನ್ನಷ್ಟು ಗ್ಲೋ ಬಂದು ಸ್ಮೂತ್ ಆಗಿ ಕಾಣಿಸುತ್ತೆ. ಇಲ್ಲಾಂದರೆ ತಣ್ಣೀರಿಂದ ಮುಖ ತೊಳ್ಕೊಂಡು ಕೂಡ ಮಲಗಬಹುದು. ಇನ್ನು 12ನೇದು, ನ್ಯಾಚುರಲ್ ಬ್ಯೂಟಿ ಹೆಚ್ಚಿಸುವ ಮನೆಮದ್ದುಗಳು. ನೈಸರ್ಗಿಕ ಸೌಂದರ್ಯಕ್ಕೆ ಈ ಮನೆಮದ್ದುಗಳು ತುಂಬ ಮುಖ್ಯವಾದವು. ಈ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋದು. ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ, ನ್ಯಾಚುರಲ್ ಕೊಬ್ಬರಿ ಎಣ್ಣೆಯಿಂದ ಮುಖಕ್ಕೆ ಮೃದುವಾಗಿ ಮಸಾಜ್ ಮಾಡೋದ್ರಿಂದ ಚರ್ಮ ಟೈಟ್ ಆಗುತ್ತೆ, ನೈಸರ್ಗಿಕ ಹೊಳಪು ಬರುತ್ತೆ ಮತ್ತು ಕಲೆಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಲೈಟಾಗಿ ಮಸಾಜ್ ಮಾಡ್ತಾ ಇರಬೇಕು. ಆಮೇಲೆ ಪಪಾಯಿಯ ಫೇಸ್ ಮಾಸ್ಕ್. ಹಣ್ಣಾಗಿರುವ ಪಪಾಯಿ, ಜೇನುತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ಫೇಸ್ ಮಾಸ್ಕನ್ನು ತಯಾರಿಸಿ ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆಯಿರಿ. ಇದನ್ನು ವಾರಕ್ಕೆ 3-4 ಬಾರಿ ಬಳಸಿದ್ರೆ ಚರ್ಮದ ಸತ್ತ ಕೋಶಗಳು, ಜೀವಕೋಶಗಳು ತೆಗೆದುಹಾಕಿ ತ್ವಚೆಯ ಕಾಂತಿಯನ್ನು ಹೆಚ್ಚುತ್ತೆ. ಸದಾ ಖುಷಿಯಾಗಿರಿ. ನಗು ಕೂಡ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಯಾವುದಾದ್ರೂ ಒಂದು ಕಾಮಿಡಿ ವಿಡಿಯೋವನ್ನು ನೋಡಿ. ಸೌಂದರ್ಯದ ಮತ್ತೊಂದು ಗುಟ್ಟಂದರೆ ನಗುಮುಖ. ಮುಖದ ಬಣ್ಣ ಯಾವುದೇ ಇರಲಿ, ನಗುವೇ ಒಂದು ಅದ್ಭುತ ಸೌಂದರ್ಯ ಪ್ರಿಯ ಸ್ನೇಹಿತರೆ. ಇನ್ನು ಹಾಲಿನ ಬಳಕೆ. ಈ ಹಾಲಿನ ಬಳಕೆಯಿಂದ ಮೆಲನಿನ್ ನಿಯಂತ್ರಣಕ್ಕೆ ಬರುತ್ತೆ. ಶುದ್ಧ ಹಾಲು ಮೆಲನಿನ್ ಅನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಬಿಸಿಲು ಜಾಸ್ತಿ ಆಗಿದ್ದಾಗ ಚರ್ಮ ಕಪ್ಪಾಗುವುದು ಸಹಜ. ಇದಕ್ಕೆ ಉತ್ತಮವಾದ ಪರಿಹಾರವೇ ಹಾಲು. ಯಾವುದಾದ್ರೂ ಹಸು ಹಾಲು ತೆಗೆದುಕೊಳ್ಳಿ, ಎಮ್ಮೆ ಹಾಲು ಕೂಡ ತೆಗೆದುಕೊಳ್ಳಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಶುದ್ಧ ಹಾಲನ್ನು ಮುಖಕ್ಕೆ ಹಚ್ಕೊಂಡು ಮಲಗಿ. ನೀರು ಮಿಕ್ಸ್ ಮಾಡಿಬಿಡಿ ಅದರಲ್ಲಿ. ಬೆಳಗ್ಗೆ ಶುದ್ಧ ನೀರಿನಿಂದ ಮುಖ ತೊಳೆಯಿರಿ. ಇದರಿಂದ ರಾತ್ರಿ ತುಂಬ ಚರ್ಮ ಪೋಷಣೆ ಪಡೆದು ಮುಖ ಫಲಫಲನೆ ಹೊಳೆಯುತ್ತೆ. ನಿತ್ಯ ಈ ಕ್ರಮ ಅನುಸರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಇಲ್ಲದಿವತ್ತೆ ಎಲ್ಲನೂ ಒಂದೇ ದಿವಸ ಹಚ್ಚಬೇಡಿ. ಅರಿಶಿನ, ಹಸಿ ಹಾಲು, ಕೊಬ್ಬರಿ ಎಣ್ಣೆ ಪ್ಯಾಕ್, ಒಂದು ಸಣ್ಣ ಚಮಚ ಅರಿಶಿಣ ಪುಡಿ, ಅರ್ಧ ಲೋಟ ಹಸಿ ಹಾಲಿನಲ್ಲಿ ಬೆರೆಸಿ ಅದಕ್ಕೆ 1-2 ಚಮಚ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಗಟ್ಟಿಯಾದ ಒಂದು ಪೇಸ್ಟನ್ನು ಮಾಡ್ಕೊಳ್ಳಿ. ಅರಿಶಿಣ ನ್ಯಾಚುರಲ್ ಆಗಿದ್ದಷ್ಟು ಒಳ್ಳೆಯದು. ಈ ಪೇಸ್ಟನ್ನು ತೊಳೆಯಲಾದ ಮುಖಕ್ಕೆ ತೆಳುವಾಗಿ ಹಚ್ಚಿ ಸುಮಾರು ಅರ್ಧ ಗಂಟೆಯ ನಂತರ ಉಗುರು ಬಿಸಿ ನೀರಿನಿಂದ ತೊಳೆದುಕೊಳ್ಳಿ ಅಥವಾ ತಣ್ಣೀರಿನಿಂದ ಕೂಡ ತೊಳೆದುಕೊಳ್ಳಿ. ಇದು ಚರ್ಮವನ್ನು ಕ್ಲಿಯರ್ ಮತ್ತು ಗ್ಲೋಯಿಂಗ್ ಮಾಡುತ್ತೆ. ಇನ್ನು ಜೇನುತುಪ್ಪ. ನೈಸರ್ಗಿಕ ಬ್ಲೀಚಿಂಗ್ ಗುಣ ಹೊಂದಿರುವ ಜೇನುತುಪ್ಪ ಚರ್ಮದ ಹಲವು ಸಮಸ್ಯೆಗಳನ್ನು ಉತ್ತಮವಾಗಿ ಬಗೆಹರಿಸುತ್ತೆ. ಇದು ನೈಸರ್ಗಿಕ ಬ್ಲೀಚಿಂಗ್ ಗುಣ ಹೊಂದಿರುವುದರಿಂದ ಚರ್ಮದ ಬಣ್ಣವನ್ನು ಅದ್ಭುತವಾಗಿ ಕಾಯ್ದುಕೊಳ್ಳುತ್ತೆ.
ಒಂದು ಟೀ ಚಮಚ ಜೇನುತುಪ್ಪವನ್ನು ಮುಖದಿಂದ ಕುತ್ತಿಗೆಯವರೆಗೆ ಹಚ್ಚಿ 30 ನಿಮಿಷಗಳ ಕಾಲ ಬಿಡಿ. ನಂತರ ಶುದ್ಧ ನೀರಿನಿಂದ ತೊಳೆದುಕೊಳ್ಳಿ. ಚರ್ಮಕ್ಕೆ ಚೆನ್ನಾದ ಹೊಳಪು ಬರುತ್ತೆ, ಶೈನಿಂಗ್ ಬರುತ್ತೆ. ಕಡಲೆ ಹಿಟ್ಟು ಸತ್ತ ಜೀವಕೋಶಗಳ ನಿವಾರಣೆ. ಕಡಲೆ ಹಿಟ್ಟು ನೈಸರ್ಗಿಕವಾಗಿ ಚರ್ಮದ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತೆ, ಚರ್ಮವನ್ನು ಸ್ವಚ್ಛಗೊಳಿಸುತ್ತೆ, ಹೊಸ ಚರ್ಮ ಬೆಳೆಯೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ನೀವು ನೋಡಿರ್ಬೋದು, ತುಂಬ ಜನ ಚರ್ಮ ರೋಗಕ್ಕೆ ಕಡಲೆ ಹಿಟ್ಟನ್ನೇ ಕೂಡ ರೆಫರ್ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮುಂದೆ ಕೂಡ ಹೆಣ್ಣು ಮಕ್ಕಳಿಗೆ ಉಪಯೋಗವಾಗುವಂತಹ ಉತ್ತಮ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ವಿವರವಾಗಿ ವಿಶ್ಲೇಷಣೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಇಷ್ಟವಾಗುವಂತಹ ವಿಷಯಗಳನ್ನು ಖಂಡಿತವಾಗಿಯೂ ನಾನು ಶೇರ್ ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಪ್ರಿಯ ಸ್ನೇಹಿತರೆ.